ಸಿಕ್ಕಂತಾಯ್ತು. ನಾನು ಮಾತನಾಡ್ತಾ ಹೋಗ್ತೀನಿ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಹೋರಾಟದ ಮುಂಚೂಣಿಯಲ್ಲಿ ನಿಂತ ಚೂನಪ್ಪ ಪೂಜಾರಿ ಜೊತೆಗಿದ್ದಾರೆ. ಚೂನಪ್ಪ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಡಗಲಪುರ ನಾಗೇಂದ್ರ ಅವರು ಕೂಡ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಇದರ ಜೊತೆಗೆ ವಿಜಯಪುರದಿಂದ ಹೋರಾಟಗಾರ ಸಂಗಮೇಶ್ ಸಗರ್ ನಮ್ಮ ಜಾಯ್ನ್ ಆಗಿದ್ದಾರೆ. ಸಂಗಮೇಶ್ ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ಚೂನಪ್ಪ ಪೂಜಾರಿ ಅವರೇ, ನೀವು ನಿನ್ನೆ ಮೊನ್ನೆ ನಮ್ಮ ಜೊತೆಗೆ ಮಾತನಾಡಿದಾಗ ಹೇಳಿದ್ದು ನಾವು 9.5 ರಿಕವರಿ ಅದನ್ನು ಇಳಿಸಬೇಕು ಅಂತ ಕೇಳ್ತೀವಿ ಅಂತ ಹೇಳಿದ್ರಿ. ಈಗ 11.25 ರಿಕವರಿಗೆ 3300 ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಕನ್ಫ್ಯೂಸ್ ಮಾಡಿದ್ರ ನಿಮ್ಮನ್ನ? ಇಲ್ಲ ಸರ್, ಕನ್ಫ್ಯೂಸ್ ಅಂದರೆ ನಮಗೆ ಕಾರ್ಖಾನೆಯವರು ಕಾಯಂ FRP ಹೊರತುಪಡಿಸಿ ನಾವು ಹೋರಾಟಗಾರ ರೊಕ್ಕ ತಗೋತ್ ಬಂದಿದ್ದು. ನಾವು FRP ಏನು ರೈತರು ಒಪ್ಕೊಂಡೇ ಇಲ್ಲ, ಅದಕ್ಕಾಗಿಯೇ ಹೋರಾಟ ಆಗ್ತಾ ಇದ್ದಿದ್ದು. ಅದು ಕೇಂದ್ರ ಸರ್ಕಾರ 9.5 ರಿಕ್ವಿ 10.25 ಮಾಡೈತಿ. ಅದರ ಕೇಂದ್ರ ಸರ್ಕಾರ ವಿರುದ್ಧ ಕೂಡ ಹೇಳ್ತಾ ಇದ್ದೀವಿ. ಮನೆ ವಿಜಯೇಂದ್ರ ಅವರು ಕೂಡ ಬಂದಾಗ ಅವರಿಗೆ ಮನವರಿಕೆ ಮಾಡಿದ್ದೀವಿ. ನರೇಂದ್ರ ಮೋದಿ ಅವ್ರ ಕಡೆ ನಿಯೋಗ ಒಯ್ಯಿ ಅದು ಒಳ್ಳೆ 9.5 ಆಗ್ಬಂತ ಹೇಳಿದೀವಿ, ಅದು ಬೇರೆ ವಿಚಾರ. ಆದರೆ ನಾವು ಕಾರ್ಖಾನೆ ವತಿಯಿಂದನೇ 3500 ಬೇಡಿಕೆ ಇಟ್ಟಿದ್ದೀವಿ. 3500 ಬೇಡಿಕೆ ಇಟ್ಟಾಗ ಯಾವಾಗ ಅವರು ನಮ್ಮ ಗುರ್ಲಾಪುರದಲ್ಲಿ ಇವತ್ತು ಏನೋ ತಿಂಗಳಗಂಟ್ಲೆ ಹೋರಾಟ ಪ್ರಾರಂಭ ಆಗಿ ಗುರ್ಲಾಪುರದಲ್ಲಿ ವೇದಿಕೆ ಹಾಕಿದ್ದೀವಿ. ಅವಾಗ ಫಸ್ಟು ಶುಗರ್ ಕಮಿಷನರ್ ಬೆಳಗಾವಿಯಲ್ಲಿ ಮೀಟಿಂಗ್ ನಡೆಸೋ ಸಂದರ್ಭ ಗಲಾಟೆ ಆಯಿತು. 50 ರೂಪಾಯಿ ಜಾಸ್ತಿ ಕೊಡ್ತೀವಿ ಅಂತಂದರು, 3050 ರೂಪಾಯಿ. ನಂತರ ಗುರ್ಲಾಪುರದಲ್ಲಿ ವೇದಿಕೆ ಹಾಕಿದ್ದೀವಿ, 25 ರೂಪಾಯಿ ಜಾಸ್ತಿ ಕೊಡ್ತೀವಿ ಅಂದರು. ಆಮೇಲೆ ಮತ್ತೆ 25 ಅಂದರು, ಅದು 100ಕ್ಕೆ ಬಂತು, 3100ಕ್ಕೆ. ಆಮೇಲೆ ಮತ್ತೆ ಹಂಗೆ ಗಲಾಟೆಗೆ ಚಾಲು ಆಯ್ತು. ತಮ್ಮೆಲ್ಲರ ಸಹಕಾರದಿಂದ ಮತ್ತೆ 200 ಬಂತು. ಆಮೇಲೆ ಜಿಲ್ಲಾಧಿಕಾರಿ ಸರ್ಕಾರದ ನಿರ್ಧಾರ ನಿಮಗೆ ಸಂತಸ ನೀಡಿದೆಯಾ? ಸಂತಸ ಒಂದೇ ನಿಮಿಷ ಅದು ಕಂಪ್ಲೀಟ್ ಅಣ್ಣ ಕಂಪ್ಲೀಟ್ ಮಾಡ್ತೀನಿ ಅದನ್ನೇ. ಈಗ ಅದು 200 ಜಿಲ್ಲಾಧಿಕಾರಿ ಸರಾಸರಿ ನಮ್ಮ ಇಲ್ಲಿ ಬೆಳಗಾವಿ ಇರ್ಬೋದು, ಈ ಕಡೆ 3200 ರೂಪಾಯಿ ನಾವು ಕೊಡ್ಲಿಕ್ಕೆ ಸಾಧ್ಯತೆ ಅಂತೇಳಿ ಕಾರ್ಖಾನೆಯವ್ರು ಒಪ್ಪಿಕೊಂಡು ಮೀಟಿಂಗ್ ಮಾಡಿದ್ರು. ಜಿಲ್ಲಾಧಿಕಾರಿ ಬಂದು ಹೇಳ್ರಿ. ಆಮೇಲೆ ಜಿಲ್ಲಾಧಿಕಾರಿ ಕಾರ್ಖಾನೆಯವ್ರು ಏನು ಹೇಳಿದ್ರು, ನಾನು 1 ರೂಪಾಯಿ ಕೊಡೋಕ್ಕಾಗಲ್ಲ, ಬೇಕಾದ್ರೆ ಕಾರ್ಖಾನೆ ಬಂದ್ ಮಾಡ್ತೀವಿ, 1 ರೂಪಾಯಿ ಕೊಡೋಕ್ಕಾಗಲ್ಲ ಅಂದಮೇಲೆ ನಾನು ಮತ್ತೆ ಸರ್ಕಾರ ಮೇಲೆ ಹೋದೆ. ನೀವು 1 ಟನ್ನಿಗೆ 1000 ರೂಪಾಯಿ ತೆರಿಗೆನ ಹೋಗುತ್ತೆ, 5000 ಹೋಗುತ್ತೆ, ನೀವು 1000 ರೂಪಾಯಿ ಕೊಡಿ, ನಾವೇನು ಮಾಡೋಕ್ಕಾಗುತ್ತೆ ಅಂತೇಳಿ ಅವ್ರ ಮೇಲೆ ಹೋದಾಗ ಇದು ಮುಖ್ಯಮಂತ್ರಿ ಸಭೆ ಆಯಿತು. ಮುಖ್ಯಮಂತ್ರಿ ಜವಾಬ್ದಾರಿ ಹೊತ್ತರು. ಈಗ ಮುಖ್ಯಮಂತ್ರಿ ಅವರು ಕೂಡ ನಿನ್ನೆ ನನಗೆ ಫೋನ್ನಲ್ಲಿ ಮಾತಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಖಡಕ್ಕಾಗಿ ಹೇಳಿದೆ, ನಮಗೆ 3300 ರೂಪಾಯಿ ನಾವೆಲ್ಲ 1000 ಟನ್ ಕಬ್ಬು ಬೆಳೆಗಾರನ ಕರ್ತ ಚರ್ಚೆ ಮಾಡಿದ್ದೀವಿ. ಮೊದಲನೇ ಕಂತಾಗಿ ನಮಗೆ 3300 ರೂಪಾಯಿ ನೀವು ಕೊಡಲೇಬೇಕು, 1 ರೂಪಾಯಿ ಕೂಡ ಅದರೊಳಗೆ ಕಡಿಮೆ ಆಗೋಂಗಿಲ್ಲ, ಯಾವ್ದು ಕಾರಣಕ್ಕೂ ಅದು ನಾವು ಚಳವಳಿ ಹಿಂತಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋವಂಥದ್ದು ಅವ್ರ ಕಡಕ್ಕಾಗಿ ಸಂದೇಶನ ಕೊಟ್ಟಿವಿ. ಸೊ ಈಗ ರಿಕವರಿ ಫಿಕ್ಸ್ ಮಾಡಿರೋದು ನಿಮಗೆ ಖುಷಿನಾ? ಗ್ಯಾರಂಟಿಗಳು. ಒಂದು ನಿಮಿಷ ಚೂನಪ್ಪ ಅವರೇ, ಈಗ 3300 ಎಲ್ಲರಿಗೂ ಅಲ್ಲ, 11.25% ರಿಕವರಿ ಇರುವಂತ ಕಬ್ಬಿಗೆ ಮಾತ್ರ. ಅದೇ ತಪ್ಪಿದೆ ಸರ್. ಅದು ಮುಖ್ಯಮಂತ್ರಿ ಅವರು ತಪ್ಪು ಮಾಡಿದ್ದಾರೆ ನೋಡ್ರಿ. ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಕಾರವಾರ ಮತ್ತು ಹಾವೇರಿ ಭಾಗದ ಜನರಿಗೆ ಇದೆಲ್ಲರಿಗೂ ಅನ್ವಯ ಆಗ್ಬೇಕು. ಬೆಳಗಾವಿಗೆ ಮಾತ್ರ ಅನುಕೂಲ ಆಗಬಾರ್ದು, ಬೆಳಗಾವಿಗೆ ಮಾತ್ರ 3300 ಸಿಗಬಾರ್ದು. ನನಗೆ ವಿಜಯಪುರದ ಹೋರಾಟಗಾರರನ್ನ ಕೇಳ್ತೀನಿ ಇದೇ ಪ್ರಶ್ನೆಯನ್ನ. ಒಂದೇ ನಿಮಿಷ ನಿಮ್ಗೆ ಅವಕಾಶ ಕೊಡ್ತೀನಿ ನಾನು. ವಿಜಯಪುರದ ಹೋರಾಟಗಾರರು ಸಂಗಮೇಶ್ ಅವರೇ, 11.25 ರಿಕವರಿ ಬೆಳಗಾವಿಯಲ್ಲಿ ಸಮಾಧಾನ ತಂದಿದೆ. ವಿಜಯಪುರದ ಕಥೆ ಏನು, ನೀವೇನು ಹೇಳ್ತೀರಿ? ಸರ್ ನಮಗೆ ಒಟ್ಟಾರೆಯಾಗಿ ಸಮಾಧಾನ ಇಲ್ಲ ಸರ್. ಯಾಕಂದ್ರ ನಮ್ಮ ವಿಜಯಪುರದ ಇವರ ಇಲಾಖೆ ಅಧಿಕಾರಿಗಳ ಪ್ರಕಾರ 9.8 ಇಳುವರಿ ಐತೆ ಅಂತ ಹೇಳಕತ್ತಾರ. ಈಗ ನಾವು ನಿನ್ನೆ ದಿನ ಆ ಉದ್ದೇಶದಿಂದ ಅನಿರ್ದಿಷ್ಟ ಧರಣಿಯನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಯಾವುದೇ ಕಾರಣಕ್ಕೂ ಇದನ್ನ ಕೇವಲ 11.25 ಅನ್ನೋಕ್ಕಿಂತ ಒಟ್ಟಾರೆಯಾಗಿ ಈ ರಾಜ್ಯದ ಎಲ್ಲ ಕಬ್ಬು ಬೆಳೆಗಾರರಿಗೆ ಸಿಗಬೇಕಂತ ಅನ್ನೋದು ಮೂಲ ಉದ್ದೇಶ ಆಗಿತ್ತು. ಆಮೇಲೆ 3500 ಕೊಟ್ಟರು ಕೂಡ ಸಾಕಷ್ಟು ನಷ್ಟದಾಗದೀವಿ ಅನ್ನೋ ನಿಟ್ಟಿನೊಳಗ ಎಲ್ಲರೂ ನಾವೇನಾದ್ರೆ 3500 ಕೊಡ್ಬೇಕಂತ ಹೇಳಿ ಈಗಾಗಲೇ ಬೆಳಗಾವ, ಬಾಗಲಕೋಟೆ, ವಿಜಯಪುರದ ಎಲ್ಲ ರೈತ ಮುಖಂಡರು ಕೂಡ ಬೆಳಗ್ಗೆಯಿಂದ ಇದೇ ಚರ್ಚೆ ಮಾಡ್ತಾ ಇದೀವಿ. ನಾವು ಈ ಹೋರಾಟ ಇಲ್ಲಿಗೆ ಮುಗಿಸೋದು ಬೇಡ, ಯಾಕಂತಂದ್ರ ಇದು ಈಗಾಗಲೇ ಒಂದ್ ಹಂತಕ್ಕೆ ಬಂದದ. ಮತ್ತೆ ಸರ್ಕಾರ ಏನದ 50 ರೂಪಾಯಿ ಭಿಕ್ಷೆ ಕೊಟ್ಟಂಗ್ ಕೊಡ್ತದಪ್ಪ ಅಂತಂದ್ರ ಯಾವ ಕಾರಣಕ್ಕೂ ಆಗಲ್ಲ. ಅದು ಎಲ್ಲ ಕೂಡ ಒಂದ್ 300 ಕೋಟಿ ರೂಪಾಯಿ ಕೊಡ್ಲಾಕ್ ಇಷ್ಟೆಲ್ಲ ದೊಡ್ಡ ಸರ್ಕಸ್ ಮಾಡೋಂಥದ್ದು ಅವಶ್ಯಕತೆ ಇದ್ದಿದ್ದಿಲ್ಲ. ಸಂಗಮೇಶ್ ಅವರೇ, ಸರ್ಕಾರ ಹೇಳುತ್ತೆ 10.25 ರಿಕವರಿ ಇರುವಂತ ಕಬ್ಬಿಗೆ ನಾವು 3200 ರೂಪಾಯಿ ಕೊಡ್ತೀವಿ ಅಂತ ಸರ್ಕಾರ ಹೇಳುತ್ತೆ. ಒಳ್ಳೆ ಪ್ರೈಸ್ ಅಲ್ವಾ? ನೀವು FRP ಅಂತ ಲೆಕ್ಕ ಹಾಕಿದ್ರೆ 400 ರೂಪಾಯಿ ಜಾಸ್ತಿ ಬಂತಲ್ಲ 1 ಟನ್ನಿಗೆ. ಸರ್ ಗೊತ್ತಿರ್ಲಿ ಸರ್, ಈಗ ಅನ್ಅಫಿಸಿಯಲಿ ನಾವ್ ಎಲ್ಲರೂ ಕೂಡ 3000 ಹೆಚ್ಚಿಗೆ ತಗೋತಾ ಇದೀವಿ ಸರ್. ಈಗ ಆಲ್ರೆಡಿ ನಾವು ತಗೋತಾ ಇದೀವಿ, ಮುಂಚೆಯಿಂದ ತಗೋತಾ ಇದೀವಿ. ಇದನ್ನೇನು ಇವ್ರೇನ್ ದೊಡ್ಡ ಸಾಹಸ ಮಾಡ್ದಂಗ ಆಗಿಲ್ಲ. ನಾವು ಅದಕ್ಕೆ ಕೇಳ್ತಾ ಇದ್ವಿ, 3500 ರೂಪಾಯಿ ಪ್ರತಿ ಟನ್ ಕಬ್ಬು ಕೊಡ್ರಿ ಅಂತ ಹೇಳಿ ನಾವು ಎಲ್ಲಾ ಕಡೆಯಿಂದ ಹೋರಾಟ ಆಗ್ತಾ ಇದೀವಿ. ಇವಾಗ ಗುರ್ಲಾಪುರದಲ್ಲಿ ನಮ್ಮ
ಚುನಪ್ಪ ಪೂಜಾರಿ ಅಧ್ಯಕ್ಷರ ನೇತೃತ್ವದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದ ಆಯ್ತು. ಈಗ ಬಿಜಾಪುರದಲ್ಲಿ ನಾವು 5ನೇ ದಿವಸ ಸರ್ ಇದು ಹೋರಾಟ. ಇದು ನಾವು ಇವತ್ತಾದ್ರೂ ಕೂಡ ಮುಗಿಸುವಂತದ್ದು ಇಲ್ಲ. ಆದಷ್ಟು ಬೇಗನೆ ಇದಕ್ಕೊಂದು ಸರ್ಕಾರ ಇತ್ಯರ್ಥ ಕಾಣಬೇಕಪ್ಪ ಅಂತಂದ್ರೆ ಟೋಟಲ್ ಆಗಿ ಇದು 3,500 ಆಗ್ಬೇಕು ಅನ್ನೋದು ಒಂದು ಉದ್ದೇಶ ಸರ್. ಎಸ್, ನಾನು ಬಡಗಲ್ಪುರ ನಾಗೇಂದ್ರ ಅವರ ಇನ್ಕ್ಲೂಡ್ ಮಾಡ್ಕೋತೀನಿ. ನಾಗೇಂದ್ರ ಅವರೇ, ಏನ್ ಹೇಳ್ತೀರಿ? ಬಹುಶಃ ನಿರ್ಧಾರವನ್ನ ಗಮನಿಸಿದ್ರಿ. ಸರ್, ರೈತರು ಇಲ್ಲಿ ಕನ್ಫ್ಯೂಸ್ ಆಗಿದ್ದಾರೆ. ವಿಜಯಪುರ ಭಾಗದ ರೈತರಲ್ಲೂ ಒಂದು ಕನ್ಫ್ಯೂಷನ್ ಇದೆ, ಬೆಳಗಾವಿ ಭಾಗದ ರೈತರಲ್ಲೂ ಒಂದು ರೀತಿ ತೃಪ್ತಿ ಇದೆ. ಯಾವ ರೀತಿ ನೋಡ್ತೀರಿ ಇದನ್ನ? ಇಲ್ಲ, ಸರ್ಕಾರದ ನಿರ್ಧಾರನ ನಾನು ಪೂರ್ತಿ ಪತ್ರಿಕೆಗಳು ಮತ್ತು ಟಿವಿಯಲ್ಲಿ ನೋಡಿದ್ದನ್ನು ಅವಲೋಕನ ಮಾಡಿದೆ. ಅತ್ಯಂತ ಗೊಂದಲದ ಗೂಡಾಗಿದೆ ಇದು. ಅತ್ಯಂತ ಗೊಂದಲ ಗೂಡಾಗಿದೆ. ಒಂದು ಸ್ಪಷ್ಟತೆ ಇಲ್ಲ. ಅದೇನೋ ಒಂದು ಒತ್ತಡಕ್ಕೆ ಮಣಿದು ತರಾತುರಿಯಲ್ಲಿ ಏನಾರೋ ಒಂದು ತಾತ್ಕಾಲಿಕವಾದ ಅಥವಾ ಏನೋ ಒಂದು ಸೊಲ್ಯೂಷನ್ ಕೊಟ್ಟು ತಳ್ಕೋಬೇಕು ಅನ್ನೋ ದೃಷ್ಟಿಲಿ ಮಾಡ್ದಂಗಾಗಿದೆ. ಇದು ದೂರದೃಷ್ಟಿಯಿಂದ ಮಾಡಿದ್ದಿಲ್ಲ ಮತ್ತು ಸ್ಪಷ್ಟತೆಯಿಂದಿಲ್ಲ. ಈಗ ಉತ್ತರ ಕರ್ನಾಟಕದ ಭಾಗದಲ್ಲಿ ಎಕ್ಸ್ ಫೀಲ್ಡು, ಎಕ್ಸ್ ಗೇಟು, ದಕ್ಷಿಣ ಕರ್ನಾಟಕ ಇವೆಲ್ಲ ಬರ್ತವೆ. ಸಾಮಾನ್ಯ ಇಡೀ ರಾಜ್ಯದ ಕಬ್ಬು ಬೆಳೆಗಾರರ ಹಿತವನ್ನು ಇಟ್ಕೊಂಡು ಮಾಡಿದ್ರೆ ಎಲ್ಲರಿಗೂ ಮಾನದಂಡ ಹೆಂಗೆ ಅಪ್ಲೈ ಮಾಡ್ಬೋದು ಅಂತ. ರಿಕವರಿ ಇರೋರು ಜಾಸ್ತಿ ಇರೋರು ಎಷ್ಟು ಜಾಸ್ತಿ ಸಿಗಬೇಕು, ರಿಕವರಿ ಕಡಿಮೆ ಇದ್ದವ್ರಿಗೆ ಅದರ ಮಾನದಂಡದ ಆಧಾರದ ಮೇಲೆ ನಾವು ಏನಾದ್ರು ಮಾಡಬೇಕು ಅನ್ನೋದನ್ನ ಮಾಡಬೇಕಾಯ್ತು. ಸರ್ಕಾರ ಮಾಡಿರೋಂಥದ್ದು ಗೊಂದಲಗೂಡಾಗಿದೆ. ಒಂದು ಸ್ಪಷ್ಟತೆ ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದೆ, ಏನೋ ಒಂದು ಜಾಸ್ತಿ ಆಗ್ಲಿಲ್ಲ, ಕನ್ಫ್ಯೂಸ್ ಮಾಡಿದ್ರು ಇಲ್ಲಿ ಅಂತ. ನಿಜಾನ ಅದು? ಹೌದು, ಅದೇ ಖಂಡಿತ ನಾನು ಅದನ್ನ ಗೊಂದಲ ಆಗಿದೆ. ಸ್ಪಷ್ಟತೆ ಬೇಕು. ಸರ್ಕಾರದ ಲಿಖಿತವಾದಂಥ ತೀರ್ಮಾನಗಳನ್ನು ಇವತ್ತು ತಗೊಂಡು ಅದಕ್ಕೊಂದು ಸ್ಪಷ್ಟವಾದ ಅಭಿಪ್ರಾಯನ ಕೊಡಬಹುದು ಅನಿಸುತ್ತೆ. ಯಾಕಂದರೆ ಇದರಲ್ಲಿ ಸರಿಯಾಗಿ ಒಂದು ಮಾನದಂಡ ಮಾಡದೆ ಏನೋ ಒಂದು ರೀತಿ ಡಿಮಾಂಡ್ ಮಾಡ್ತಾರೆ ಕೊಡಬೇಕು ಅನ್ನೋಂಥದ್ದಿದೆ. ಅತ್ಯಂತ ಗೊಂದಲ ಕೊಟ್ಟಿರೋದ್ರಿಂದ ಇದನ್ನು ನಾನು ಹೇಳ್ತಿರೋದು ಏನೋ ಒಂದು ಸ್ವಲ್ಪ ಜಾಸ್ತಿ ಮಾಡಿರೋದನ್ನ ನಾವು ಸ್ವಾಗತ ಅಂದರೆ ಅದು ಅಲ್ಪ ತೃಪ್ತಿಯಿಂದ ಸ್ವಾಗತ ಮಾಡ್ಬೋದು ಹೊರತು ಇದು ಪೂರ್ಣ ತೃಪ್ತಿಯಿಂದ ಆಗಲ್ಲ. ಈ ಗೊಂದಲಕ್ಕೆ ಪರಿಹಾರ ಕಾಣೋವರೆಗೂ ಕೂಡ ನಾವು ಸ್ಪಷ್ಟವಾಗಿ ರೈತ ಕಬ್ಬು ಬೆಳೆಗಾರರಿಗೆ ಅನುಕೂಲ ಆಗಿದೆ ಅಂತ ಒಂದು ಸ್ಪಷ್ಟತೆ ಬರೋಕ್ಕಾಗಲ್ಲ ಸರ್. ಈಗ ಅದರಿಂದ ಇದು ಪೂರ್ತಿ ರೈತ ಕಬ್ಬು ಬೆಳೆಗಾರರಿಗೆ ಅನುಕೂಲ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇನ್ನೂ ಕೂಡ ಅದ್ರ ಬಗ್ಗೆ ನಾವು ಸ್ವಲ್ಪ ನಿರ್ಧಾರಗಳನ್ನ ಮಾಡಬೇಕಾದ್ರೆ ಅದ್ರ ಸ್ಪಷ್ಟತೆಯನ್ನು ತಗೊಂಡು ಇವತ್ತು ಸಾಯಂಕಾಲದೊಳಗೆ ಒಂದು ನಿರ್ಧಾರ ಮಾಡ್ಬೋದು. ಚೂನಪ್ಪ ಅವರೇ, ಈಗ ರಿಕವರಿ ಆಧಾರದಲ್ಲಿ ರೇಟ್ ಫಿಕ್ಸ್ ಮಾಡೋದು ಅದೊಂದು ಮೆಥಡ್ ಅನ್ನು ಫಾಲೋ ಮಾಡಿದ್ದಾರೆ. ನನಗೆ ಪ್ರಶ್ನೆ ಇರೋದು, ಈಗ ನಿಮ್ಮಲ್ಲಿ ರಿಕವರಿ 11.25 ರೀಚ್ ಆಗುತ್ತೆ ಬೆಳಗಾವಿ, ಬಾಕಿ ಕಡೆಯಲ್ಲಿ ರೀಚ್ ಆಗಲ್ಲ. ಅವ್ರ ಕತೆ ಏನು? ಹಂಗಿದ್ರೆ ಅವ್ರ ಪರಿಸ್ಥಿತಿ ಏನು? ಪರಿಶ್ರಮ ನಿಮ್ಮಷ್ಟೇ ಅವರು ಪಟ್ಟಿದ್ದಾರೆ, ಅವ್ರ ಕತೆ ಏನು? ನಾನು ಉತ್ತರ ಹೇಳ್ತೀನಿ ಸರ್. ನೋಡ್ರಿ, ಎಲ್ಲರೂ ಪರಿಶ್ರಮ ಪಟ್ಟಾರು. ಇವತ್ತು ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಇವತ್ತು ಕಾರವಾರ, ಹಳ್ಯಾಳ ಭಾಗದಲ್ಲಿ ಎಲ್ಲ ಕಡೆ ಕೂಡ ಇವತ್ತು 3,300 ಸಿಗಬೇಕು. ಅದಕ್ಕೆ ಮುಖ್ಯಮಂತ್ರಿ ಜವಾಬ್ದಾರಿ ಇರಬೇಕು. ಕಾರ್ಖಾನೆಯವರು ನಮಗೆ 3,200 ಕೊಡೋಕ್ಕಾಗಲ್ಲ ಅಂದರೆ ಇನ್ನು 50 ರೂಪಾಯಿ ಸರ್ಕಾರ ಹೇಗಿದ್ರು ಇಡೀ ರಾಜ್ಯಕ್ಕೆ 50 ರೂಪಾಯಿ ಕೊಟ್ಟಿದೆ. ಇನ್ನು 50 ರೂಪಾಯಿ ಜೋಡಿಸಿ ಸರಾಸರಿ 300 ರೂಪಾಯಿ ಮಾಡೋದು ಅದನ್ನೇ ಮುಖ್ಯಮಂತ್ರಿ ಜವಾಬ್ದಾರಿ ಇರೋದು. ಒಂದು 200-300 ಕೋಟಿ ಸರ್ಕಾರಕ್ಕೆ ಏನು ದೊಡ್ಡ 5,000 ಟನ್ನಿಗೆ ಹೋಗುತ್ತೆ. ಅದರೊಳಗೆ 300 ಕೋಟಿ ಏನು ದೊಡ್ಡದಾಗಲ್ಲ. ಅವರು ಬರ್ಸೋದು ಸರಾಸರಿಯಾಗಿ ಇವತ್ತು 3,300 ಇಡೀ ನಮ್ಮ ಈ ಕಡೆ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಧಾರವಾಡ, ಕಾರವಾರ ಎಲ್ಲ ಭಾಗಕ್ಕೆ ಸೇಮ್ ಆಗುತ್ತೆ. ಏನು ದೊಡ್ಡ ವಿಷಯ ಇಲ್ಲ. ಈಗ ಶಿವಾನಂದ ಪಾಟೀಲ್ ಸಾಹೇಬರು ಇಲ್ಲಿ ಸರಿಯಾಗಿ 1 ಗಂಟೆಗೋ 2 ಗಂಟೆಗೆ ಇಲ್ಲಿ ಗುರ್ಲಾಪುರ ವೇದಿಕೆಗೆ ಬರ್ತಾರೆ. ನಮ್ಮ ಏನು ಶಶಿಕಾಂತ್ ಗುರೂಜಿ ಅವ್ರ ನೇತೃತ್ವದಾಗ ಬೇಡಿಕೆ ಈಗ ಏನು? ನೀವು ಅವರು ಬಂದಾಗ, ಒಂದ್ ನಿಮಿಷ, ನೀವು ಅವರು ಬಂದಾಗ ಎಲ್ರಿಗೂ 3,300 ಸಿಗಬೇಕು ಅಂತ ಹೇಳ್ತಿರೋ ಅಥವಾ ಈ ರಿಕವರಿ ಮೆಥಡ್ ಅನ್ನ ಫಾಲೋ ಮಾಡಿ ಅಂತ ಹೇಳ್ತಿರೋ? ಹೆಂಗೆ? 100% ಸರ. ಇಲ್ಲ ಸರ, ಈ ರಿಕವರಿಗೆ ನಮಗೆ ಸಂಬಂಧ ಇಲ್ಲ. ರಿಕವರಿ ಒಳಗೆ ಮೋಸ ಐತಿ, ಅದು ನಿರಂತರ ಮೋಸ ಐತಿ. ರಿಕವರಿ ಹೊರತುಪಡಿಸಿ ನಾವು ಯಾವಾಗಲೂ ರೇಟ್ ತಗೋತು. ಈಗಾಗಲೇ ನಾವು 3,200 ಕಾರ್ಖಾನೆಯವ್ರು ನಾವು ಗುರ್ಲಾಪುರದಾಗ ಒಪ್ಪಿಸಿದೀವಿ. ಹೋರಾಟಕ್ಕೆ ಮನದು ಏನು ಕಬ್ಬು ಬೆಳೆಗಾರ ದೇವರು ತಮ್ಮ ಮೀಡಿಯಾ ದೇವರು ಶ್ರಮಕ್ಕೆ ಅದು ಮನದು ಎಲ್ಲರ ಸಂಘಟನೆಗಳು ಶ್ರಮಕ್ಕೆ ಮಾಡೋದು ನಾವು ಮಣಿಸಿದೀವಿ. ಅದನ್ನು ಮುಖ್ಯಮಂತ್ರಿ ಅವ್ರು ಮಣಿಸಿಲ್ಲ. ಮುಖ್ಯಮಂತ್ರಿ ಅವ್ರ ಕಡೆ ಯಾವಾಗ ಜಗಳ ಹೋಯ್ತು? ಒಂದು 100 ರೂಪಾಯಿ ವ್ಯವಹಾರ ಸಂಬಂಧ ಜಗಳ ಹೋಯ್ತು. ಈಗ ಮುಖ್ಯಮಂತ್ರಿ ಅವರು ಸರ್ಕಾರ ವತಿಯಿಂದ 50 ರೂಪಾಯಿ ಕೊಡಕ್ಕೆ ಒಪ್ಕೊಂಡಾರ. ಕಾರ್ಖಾನೆ ಅವ್ರಿಗೆ ಕೆಲವು ಕಾರ್ಖಾನೆಗಳು 50 ಕೊಡತ್ತಂದರು, ಕೆಲವು ಒಪ್ಕೊಂಡರು, ಕೆಲವು ಒಪ್ಕೊಂಡಿಲ್ಲ ಅನ್ನುವಂಥ ಕನ್ಫ್ಯೂಸ್ ಐತೆ. ಅದಕ್ಕಾಗಿ ಕನ್ಫ್ಯೂಷನ್ ಮುಖ್ಯಮಂತ್ರಿ ಇನ್ನು 50 ರೂಪಾಯಿ ಕೊಟ್ಟು ಸರಾಸರಿ ಮಾಡಿ 3-4 ಜಿಲ್ಲೆಗಳಿಗೆ ಅನ್ವಯ ಆಗೋ ರೀತಿ ಒಳಗೆ ಮಾತನಾಡ್ತೀನಿ. ನನಗೊಂದು ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.